ಇದರ ಜೊತೆಗೆ ಟೊಮ್ಯಾಟೊ ಸಾಸ್ ಪ್ರಿಯರೇ ಎಚ್ಚರ ಎಚ್ಚರ ಅಂತಾನು ಆರೋಗ್ಯ ಇಲಾಖೆ ವಾರ್ನ್ ಮಾಡ್ತಾ ಇದೆ. ಯಾಕಂದ್ರೆ ನೀವು ಬಹಳ ಇಷ್ಟಪಟ್ಟು ಸೇವಿಸುವಂತಹ ಟೊಮೆಟೊ ಸಾಸ್ ಕೂಡ ಆರೋಗ್ಯಕ್ಕೆ ಹಾನಿಕರ. ಅಂದ್ರೆ ರೋಡ್ ಸೈಡ್ ಅಲ್ಲೆಲ್ಲ ನೀವು ಎಲ್ಲಿ ಸಿಗುತ್ತೋ ಅಲ್ಲಿ ಟೊಮೆಟೊ ಸಾಸ್ಗಳನ್ನ ಬಳಸ್ತೀರಿ, ಖರೀದಿ ಮಾಡ್ತೀರಿ, ರೋಡ್ ಸೈಡ್ ಫುಡ್ಗಳಿಗೆ ಹಾಕೊಂಡು ತಿಂತೀರಿ. ಆ ಟೊಮೆಟೊ ಸಾಸ್ಗಳು ಅಸುರಕ್ಷಿತ ಅನ್ನುವಂತಹ ವರದಿ ಸದ್ಯ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಟೊಮೆಟೊ ಸಾಸ್ನಲ್ಲೂ ಕೂಡ ಕಲಬೆರಕೆಯಾಗಿರೋದು ಪತ್ತೆಯಾಗಿದೆ. ಟೊಮೆಟೊ ಸಾಸ್ಗಳ ಸ್ಯಾಂಪಲ್ಗಳನ್ನ ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಕಲೆ ಹಾಕಲಾಗಿತ್ತು. ಅದನ್ನ ಲ್ಯಾಬ್ ಟೆಸ್ಟಿಂಗ್ಗೆ ಕಳುಹಿಸಲಾಗಿತ್ತು. ಸದ್ಯ ಆ ಟೆಸ್ಟಿಂಗ್ನ ರಿಪೋರ್ಟ್ ಬಂದಿದೆ. ಆ ಟೆಸ್ಟ್ನಲ್ಲಿ ಟೊಮೆಟೊ ಸಾಸ್ ಕೂಡ ಕಲಬೆರಕೆಯಾಗಿರೋದು ಪತ್ತೆಯಾಗಿದೆ. ಫೆಬ್ರವರಿಯಲ್ಲಿ ಟೊಮೆಟೊ ಸಾಸ್ಗಳ ಸ್ಯಾಂಪಲ್ನ ಪಡೆಯುವಂತಹ ಕೆಲಸವನ್ನ ಆಹಾರ ಇಲಾಖೆ ಮಾಡಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಈ ಟೊಮೆಟೊ ಸಾಸ್ನ ಸ್ಯಾಂಪಲ್ನ ಕಲೆ ಹಾಕಲಾಗಿತ್ತು. ಈ ಟೊಮೆಟೊ ಸಾಸ್ಗಳ ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ಪರೀಕ್ಷೆಗಾಗಿ ಕಳುಹಿಸಲಾಗಿತ್ತು. ಆರೋಗ್ಯ ಇಲಾಖೆಯ ಕೈ ಸೇರಿದಂತಹ ಲ್ಯಾಬ್ನ ವರದಿ ಇದೆಯಲ್ಲ, ಆ ಲ್ಯಾಬ್ನ ವರದಿಯಲ್ಲಿ ನೀವು ಬಹಳ ಇಷ್ಟಪಟ್ಟು ತಿನ್ನುವಂತಹ ಟೊಮೆಟೊ ಸಾಸ್ ಅದು ಕಲಬೆರಕೆಯಾಗಿದೆ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ. ಕಲಬೆರಕೆ ಟೊಮೆಟೊ ಸಾಸ್ನ ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ವೈದ್ಯರು, ತಜ್ಞರು ಹೇಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಟೊಮೆಟೊ ಸಾಸ್ ಕೂಡ ಸೇಫ್ ಅಲ್ಲ, ಸಿಹಿ ಬೆಲ್ಲ ಕೂಡ ಸೇಫ್ ಅಲ್ಲ, ಯಾವುದು ಸೇಫ್ ಅಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಲಿಸ್ಟ್ ಮಾಡ್ತಾ ಇದೆಯೋ ಅದು ಒಂದೆರಡು ವಸ್ತುಗಳಲ್ಲ, 10 ವಸ್ತುಗಳು. ಜನ ಯಾವುದನ್ನು ಖರೀದಿ ಮಾಡಬೇಕು? ಜನ ರೋಡ್ ಸೈಡ್ ಅಲ್ಲಿ ಹಾಗಾದ್ರೆ ಏನು ತಿನ್ನಲೇಬಾರ್ದ? ಇಂಥದ್ದೊಂದು ಪ್ರಶ್ನೆ ಬಹಳ ಗಂಭೀರವಾಗಿ ಕಾಡ್ತಾ ಇದೆ. ಪ್ರಗತಿ, ವಿದ್ಯಾ, ಸದ್ಯ ಇದೇ ಪ್ರಶ್ನೆ ಜನಸಾಮಾನ್ಯರನ್ನು ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಆಹಾರ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಜಂಟಿಯಾಗಿ ನಡೆಸ್ತಾ ಇರುವಂತಹ ಈ ಒಂದು ಏನ್ ಈ ಸ್ಯಾಂಪಲ್ಸ್ ಅನ್ನ ಕಲೆ ಹಾಕ್ತಾ ಇದಾರೆ, ಆಹಾರ ಪದಾರ್ಥಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡೋಕೆ ಯಾವಾಗಿಂದ ಶುರು ಮಾಡಿದ್ರು ಅವಾಗಿಂದ ಜನರಿಗೆ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅನ್ನುವಂತಹ ಗೊಂದಲ ಶುರುವಾಗಿದೆ. ಯಾಕಂದ್ರೆ ಕಬಾಬ್ ಆಯ್ತು, ಪಾನಿಪುರಿ ಆಯ್ತು, ಕಾಟನ್ ಕ್ಯಾಂಡಿ ಆಯ್ತು, ಕರಿದ ಹಸಿರು ಬಟಾಣಿ ಆಯ್ತು, ಅದ್ರ ಜೊತೆಗೆ ಹೋಳಿಗೆ ಆಯ್ತು, ಈಗ ಬೆಲ್ಲ ಮತ್ತೆ ಸಾಸ್ ನ ಸರದಿ, ಟೊಮೆಟೊ ಸಾಸ್ ನ ಸರದಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನುವಂತಹ ಒಂದು ಗೊಂದಲ ಮೂಡ್ತಾ ಇದೆ. ಇನ್ನ ಈ ಟೊಮೆಟೊ ಸಾಸ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಇದರಲ್ಲಿ ಯಥೇಚ್ಛವಾಗಿ ಕಲರ್ ಅನ್ನ ಬಳಕೆ ಮಾಡ್ತಾರೆ, ಜೊತೆಗೆ ಸೋಡಿಯಂ ಬೆಂಜೋಯೇಟ್ ಅನ್ನ ಬಳಕೆ ಮಾಡ್ತಾರೆ ಅನ್ನುವಂತಹ ಒಂದು ಆರೋಪ ಇರುವಂತದ್ದು. ಇದು ಸ್ಯಾಂಪಲ್ಸ್ ಅನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಬಹುತೇಕ ಕಡೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಸ್ಯಾಂಪಲ್ಸ್ ಅನ್ನ ಕಲೆ ಹಾಕುವಂತಹ ಕೆಲಸ ಮಾಡಿದೆ. ಅದು ಎಲ್ಲ ಬಹುತೇಕ ಕಡೆಯಲ್ಲಿ ಇದು ಅನ್ಸೇಫ್ ಅನ್ನುವಂತಹ ಒಂದು ವರದಿ ಬಂದಿರುವಂತದ್ದು. ಇದರಲ್ಲಿ ಯಥೇಚ್ಛವಾಗಿ ಸೋಡಿಯಂ ಬೆಂಜೋಯೇಟ್ ಅನ್ನ ಬಳಕೆ ಮಾಡಿರೋದ್ರಿಂದ, ಅಂದ್ರೆ ಉಪ್ಪಿನ ಪ್ರಮಾಣ ಅತಿ ಹೆಚ್ಚಾಗಿ ಬಳಕೆ ಆಗೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಮಕ್ಕಳಲ್ಲಿ ಹೆಚ್ಚು ಸಮಸ್ಯೆ ಉಂಟಾಗುತ್ತೆ. ಮಕ್ಕಳಿಗೆ ಜಾಸ್ತಿ ನಾವು ಈ ಟೊಮೆಟೊ ಕಿಚಪ್ಪಗಳನ್ನೆಲ್ಲ ಕೊಡ್ತಾ ಹೋಗ್ತೀವಿ, ಯಾಕಂದ್ರೆ ಬ್ರೆಡ್ ಹಾಕೊಂಡು ತಿನ್ನಕ್ಕೆ ಅದಕ್ಕೆ ಇರಕ್ಕೆ ಅಂತ ಅವ್ರಿಗೆ ತುಂಬಾ ಫೇವರೇಟ್ ಇರುತ್ತೆ. ಸೊ ಇದನ್ನ ಅವರು ಜಾಸ್ತಿ ತಿಂತಾ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಬಿ.ಪಿ ಸಮಸ್ಯೆ ಆಗೋದಾಗ್ಲಿ, ಅಥವಾ ಮೂಳೆ ಸಮಸ್ಯೆ ಆಗೋದಾಗ್ಲಿ, ಅಥವಾ ಹೇಳಿದ ಮಾತನ್ನ ಕೇಳದೆ ಇರುವಂತದ್ದಾಗ್ಲಿ, ನಿಯಂತ್ರಣಕ್ಕೆ ಸಿಗದೆ ಹೋಗುವಂತದ್ದಾಗ್ಲಿ, ತಮ್ಮದೇ ಒಂದು ಮೊಂಡು ಹಠವನ್ನ ಮಾಡುವಂತದ್ದಾಗ್ಲಿ, ಇವೆಲ್ಲ ಜಾಸ್ತಿ ಒಂದು ನಿಯಂತ್ರಣಕ್ಕೆ ಸಿಗ್ತಾ ಹೋಗೋದಿಲ್ಲ. ಅದಾದ್ಮೇಲೆ ಬೆಲ್ಲವೂ ಕೂಡ ಬಹುತೇಕ ಕಡೆ ಅಂದ್ರೆ 600 ಕಡೆಯಲ್ಲಿ ಸ್ಯಾಂಪಲ್ಸ್ ಅನ್ನ ಕಲೆ ಹಾಕಲಾಗಿದೆ. ಅದರಲ್ಲಿ 200ಕ್ಕೂ ಅಧಿಕ ಕಡೆ ಅನ್ಸೇಫ್ ಅಂತ ಬಂದಿರುವಂತದ್ದು. ಇದು ಕೂಡ ಈಗ ಆತಂಕಕಾರಿ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನ ಒಂದಷ್ಟು ಆಹಾರ ಪದಾರ್ಥಗಳ ಮೇಲೆ ಆಹಾರ ಇಲಾಖೆ ಪರಿಶೀಲನೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಯಾವ್ಯಾವ್ದು ವರದಿ ಅನ್ಸೇಫ್ ಅಂತ ಬರುತ್ತೋ ಅನ್ನುವಂತಹ ಆತಂಕದಲ್ಲಿ ಜನಸಾಮಾನ್ಯರು ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.